ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಈ ಸೈಬರ್ ಭದ್ರತೆಗೆ ಸಂಬಂಧಪಟ್ಟಂತಹ ಡಾಕ್ಸಿಂಗ್ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಇದರ ಉತ್ತರವನ್ನು ಈಗ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೀಡಲಾದಂತಹ 4 ಆಪ್ಷನ್ಗಳಲ್ಲಿ ಈ ಡಾಕ್ಸಿಂಗ್ ಅಂದರೆ ಇದು ಆನ್ಲೈನ್ನಲ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಬಹಿರಂಗಪಡಿಸುವುದಾಗಿದೆ ಅಂತ ಅನ್ನೋದು ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ. ಸೊ ರೀಸೆಂಟಾಗಿ ಈ ಡಾಕ್ಸಿಂಗ್ನಲ್ಲಿ ತೊಡಗಿದಂತಹ ಕೆಲವೊಂದಿಷ್ಟು ಪತ್ರಕರ್ತರ ಖಾತೆಗಳನ್ನು, ಟ್ವಿಟರ್ ಖಾತೆಗಳನ್ನು ಅಮಾನತುಗೊಳಿಸಲಾಗಿದೆ ಅಂತ ಎಲಾನ್ ಮಸ್ಕ್ ಅವರಿಂದ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು. ಮುಖ್ಯವಾಗಿ ಈ ಆ್ಯಂಟಿ ಡಾಕ್ಸಿಂಗ್ ಅನ್ನುವ ನೀತಿಯ ಮುಂದುವರಿಕೆಯಾಗಿ ಈ ಡಾಕ್ಸಿಂಗ್ನಲ್ಲಿ ತೊಡಗಿದಂತಹ ಪತ್ರಕರ್ತರ ಅಕೌಂಟ್ಸ್ಗಳನ್ನು, ಟ್ವಿಟರ್ ಅಕೌಂಟ್ಸ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಥವಾ ಡಿಸ್ಮಿಸ್ ಮಾಡಲಾಗಿದೆ ಅಂತ ಈ ಒಂದು ಕಾಂಟೆಕ್ಸ್ಟ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಡಾಕ್ಸಿಂಗ್ ಅಂದರೆ ಏನು, ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಈಗ ಮತ್ತೊಮ್ಮೆ ಅದೇ ಕಾನ್ಸೆಪ್ಟನ್ನು ರಿವೈಸ್ ಮಾಡೋದಾದರೆ, ಡಾಕ್ಸಿಂಗ್ ಅಂದರೆ ಇದರ ಫುಲ್ ಫಾರ್ಮ್ ಡ್ರಾಪಿಂಗ್ ಡಾಕ್ಯುಮೆಂಟ್ಸ್ ಅಂತ ಆಗಿರುತ್ತೆ. ಡ್ರಾಪಿಂಗ್ ಡಾಕ್ಯುಮೆಂಟ್ಸ್ ಅನ್ನೋದು ಈ ಡಾಕ್ಸಿಂಗ್ನ ಫುಲ್ ಫಾರ್ಮ್ ಆಗಿದ್ದು, ಮುಖ್ಯವಾಗಿ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾವುದೇ ರೀತಿಯಾದಂತಹ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಥವಾ ಖಾಸಗಿ ಮಾಹಿತಿಯನ್ನು ಅಥವಾ ಗುರುತನ್ನು ಬಹಿರಂಗಪಡಿಸುವುದು ಈ ಡಾಕ್ಸಿಂಗ್ ಅಂತ ಕರೆಸಿಕೊಳ್ಳುತ್ತದೆ. ವೈಯಕ್ತಿಕ ಮಾಹಿತಿಗಳಾದಂತಹ ಆ ವ್ಯಕ್ತಿಯ ಹೆಸರಾಗಿರಬಹುದು ಅಥವಾ ಆ ವ್ಯಕ್ತಿಯ ವೈಯಕ್ತಿಕ ದಾಖಲೆಗಳು, ಫೋನ್ ನಂಬರ್ಗಳು, ಮನೆ ವಿಳಾಸ, ಕೆಲಸದ ಸ್ಥಳ, ಈ ರೀತಿಯಾದಂತಹ ಹಣಕಾಸಿನ ಮಾಹಿತಿ ಆಗಿರಬಹುದು. ಇಂತಹ ಇನ್ಫಾರ್ಮೇಷನ್ಗಳನ್ನು ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿವೀಲ್ ಮಾಡುವಂತಹ ಕೆಲಸವನ್ನು ಡಾಕ್ಸಿಂಗ್ ಅಂತ ಕರೆಯಲಾಗುತ್ತದೆ. ಸೊ ಡಾಕ್ಸಿಂಗ್ ಅಂದರೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಕನ್ಸಿಸ್ಟೆಂಟ್ ಆಗಿ ಈ ಒಂದು ಡಿಸ್ಕಷನ್ಗಳನ್ನು ಫಾಲೋ ಮಾಡ್ತಾ ಇರಿ. ಸೊ ಈ ಆನ್ಸರ್ಗಳನ್ನು ಕೂಡ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ, ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಸಂಸ್ಕೃತ ಭಾಷಾಶಾಸ್ತ್ರದ ಪಿತಾಮಹ ಅಂತ ಭಾರತದಲ್ಲಿ ಯಾರನ್ನ ಗುರುತಿಸಲಾಗುತ್ತದೆ, ಯಾರು ಪ್ರಸಿದ್ಧರಾಗಿದ್ದಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಭಾಸ, ಆಪ್ಷನ್ 2 ಪತಂಜಲಿ, ಆಪ್ಷನ್ 3 ಪಾಣಿನಿ ಅಥವಾ ಆಪ್ಷನ್ 4 ಕಾಳಿದಾಸ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KAS, PSI, ಗ್ರೂಪ್ ಸಿ ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ದೇಶಗಳ ನಡುವೆ ಧರ್ಮ ಗಾರ್ಡಿಯನ್ ಅನ್ನುವ ಮಿಲಿಟರಿ ವ್ಯಾಯಾಮ, ವಾರ್ ಎಕ್ಸಸೈಸ್ ಕಂಡಕ್ಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಧರ್ಮ ಗಾರ್ಡಿಯನ್ ಮಿಲಿಟರಿ ವ್ಯಾಯಾಮ ಯಾವ ದೇಶಗಳ ನಡುವೆ ನಡೆಯುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ಶ್ರೀಲಂಕಾ ಮತ್ತು ಭಾರತದ ನಡುವೆ, ಆಪ್ಷನ್ 2 ಭಾರತ ಮತ್ತು ನೇಪಾಳದ ನಡುವೆ, ಆಪ್ಷನ್ 3 ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ನಡುವೆ, ಆಪ್ಷನ್ 4 ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ಅಂತ ಇದೆ. ಸರಿಯಾದ ಉತ್ತರ ಧರ್ಮ ಗಾರ್ಡಿಯನ್ ಅನ್ನುವ ಮಿಲಿಟರಿ ವ್ಯಾಯಾಮ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆಯುವಂತಹ ವಾರ್ಷಿಕವಾಗಿ ನಡೆಸಲಾಗುವಂತಹ ಯುದ್ಧ ವ್ಯಾಯಾಮವಾಗಿದೆ. ಸೊ ಕಾಂಟೆಕ್ಸ್ಟನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಧರ್ಮ ಗಾರ್ಡಿಯನ್ 2023 ಆವೃತ್ತಿಯ ಈ ಒಂದು ಎಕ್ಸಸೈಸನ್ನು ಜಪಾನಿನ ಕ್ಯಾಂಪ್ ಆದಂತಹ ಇಮಾಜುವಿನಲ್ಲಿ ನಡೆಸಲಾಯಿತು ಅಂತ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ನ್ಯೂಸ್ ಬಂದಿತ್ತು. ಮುಖ್ಯವಾಗಿ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆಯುವಂತಹ ಈ ಒಂದು ಯುದ್ಧ ವ್ಯಾಯಾಮವನ್ನು ಫೆಬ್ರವರಿ 17ರಿಂದ ಪ್ರಾರಂಭ ಮಾಡಲಾಯಿತು. ಜಪಾನ್ನಲ್ಲಿ ಈ ವರ್ಷ ಕಂಡಕ್ಟ್ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಯುದ್ಧ ವ್ಯಾಯಾಮದ ಪ್ರಮುಖವಾದಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2018ರಿಂದ ಪ್ರತಿ ವರ್ಷ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆಸಲಾಗ್ತಾ ಇರುವಂತಹ ಈ ಧರ್ಮ ಗಾರ್ಡಿಯನ್ ಅನ್ನುವ ಯುದ್ಧ ವ್ಯಾಯಾಮದ 4ನೇ ಆವೃತ್ತಿಯನ್ನು ಜಪಾನ್ನಲ್ಲಿ ಆರ್ಗನೈಸ್ ಮಾಡಲಾಗಿತ್ತು.
ಮುಖ್ಯವಾಗಿ ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಜಂಗಲ್ ಆಗಿರ್ಬೋದು, ಅಂದರೆ ಈ ಕಾಡಾಗಿರ್ಬೋದು ಅಥವಾ ಅರೆ ನಗರ ಪ್ರದೇಶಗಳಾಗಿರ್ಬೋದು, ನಗರ ಭೂ ಪ್ರದೇಶಗಳಲ್ಲಿ ಈ ಒಂದು ಎರಡೂ ದೇಶಗಳ ಈ ಸೇನೆಗಳ ನಡುವೆ ಒಂದು ಸಮರಾಭ್ಯಾಸವನ್ನು ನಡೆಸಲಾಗುತ್ತೆ. ಸೊ ಸೇನೆಗಳ ನಡುವೆ ಈ ಕಾರ್ಯಾಚರಣೆಗಳ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ಒಂದು ಪ್ರಾಕ್ಟೀಸಸ್ಗಳನ್ನು, ಡ್ರಿಲ್ಗಳನ್ನು ಈ ಒಂದು ಆಪರೇಷನ್ನಲ್ಲಿ ಅಥವಾ ಯುದ್ಧ ವ್ಯಾಯಾಮದಲ್ಲಿ ನಡೆಸಲಾಗುತ್ತದೆ. ಮುಖ್ಯವಾಗಿ ಈ ಪ್ಲಟೂನ್ ಲೆವೆಲ್ನ ಈ ಜಂಟಿ ತರಬೇತಿಯಾಗಿ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದ್ದು ಈ ಗರ್ವಾಲ್ ರೈಫಲ್ಸ್ ರೆಜಿಮೆಂಟ್ನ ಭಾರತೀಯ ಪಡೆಗಳು ಮತ್ತು ಜಪಾನ್ನ ಗ್ರೌಂಡ್ ಸೆಲ್ಫ್ ಡಿಫೆನ್ಸ್ ಫೋರ್ಸಸ್ಗಳ ನಡುವೆ ಈ ಒಂದು ಇನ್ಫೆಂಟ್ರಿ ರೆಜಿಮೆಂಟ್ಗಳ ನಡುವೆ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಈ ಜಂಟಿ ವ್ಯಾಯಾಮದಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಒಂದು ಸ್ಟ್ರಾಟಜಿಕಲ್ ಗೈಡ್ಲೈನ್ಸ್ಗಳ ಮುಖಾಂತರ ಆದೇಶದ ಅಡಿಯಲ್ಲಿ ಈ ಎರಡೂ ದೇಶಗಳ ನಡುವೆ ಯುದ್ಧ ತಂತ್ರದ ಕಾರ್ಯಾಚರಣೆಗಳನ್ನು ನಡೆಸುವಂತಹ ಪ್ರಮುಖವಾದಂತಹ ಯುದ್ಧ ವ್ಯಾಯಾಮ ಈ ಧರ್ಮ ಗಾರ್ಡಿಯನ್ ಅನ್ನುವ ಯುದ್ಧ ವ್ಯಾಯಾಮ ಆಗಿದೆ. ಸೊ ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಪರಸ್ಪರ ಈ ಎರಡೂ ದೇಶಗಳ ಸೈನಿಕರ ನಡುವೆ ಇಂಟರ್ ಆಪರೇಬಿಲಿಟಿ ಅಥವಾ ಪರಸ್ಪರ ಈ ಒಂದು ಕಾರ್ಯಾಚರಣೆಗಳನ್ನು ನಡೆಸುವಂತಹ ಅಂಡರ್ಸ್ಟ್ಯಾಂಡಿಂಗನ್ನು ಇನ್ಕ್ರೀಸ್ ಮಾಡುವುದು ಮತ್ತು ತಮ್ಮ ಬೆಸ್ಟ್ ಪ್ರಾಕ್ಟೀಸ್ಗಳನ್ನು, ಅಂದರೆ ಉತ್ತಮ ಅಭ್ಯಾಸಗಳನ್ನು ಈ ಎರಡೂ ಸೈನ್ಯಗಳ ನಡುವೆ ಪರಸ್ಪರ ಹಂಚಿಕೊಳ್ಳುವಂತಹ ಒಂದು ಡ್ರಿಲ್ಗಳನ್ನು ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಧರ್ಮ ಗಾರ್ಡಿಯನ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಹೊರತುಪಡಿಸಿ ಭಾರತ ಮತ್ತು ಜಪಾನ್ ದೇಶಗಳ ಸೈನ್ಯಗಳ ನಡುವೆ ನಡೆಸಲಾಗುವಂತಹ, ಸಶಸ್ತ್ರ ಪಡೆಗಳ ನಡುವೆ ನಡೆಸಲಾಗುವಂತಹ ಇತರ ಯುದ್ಧ ವ್ಯಾಯಾಮಗಳು ಯಾವುವು ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಅವುಗಳನ್ನು ಕೂಡ ರಿವೈಸ್ ಮಾಡೋಣ. ಮುಖ್ಯವಾಗಿ ಈ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾರತ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಭಾಗವಹಿಸುತ್ತವೆ. ಸೊ ಮೊದಲು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳು, ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶಗಳು ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದ್ದವು. ಸೊ ಇತ್ತೀಚಿನ ವರ್ಷಗಳಲ್ಲಿ ಇದರಲ್ಲಿ ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಕೂಡ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇವೆ. ಸೊ ಈ 4 ದೇಶಗಳನ್ನು ನೋಡಿದರೆ ನಿಮಗೆ ಆಟೋಮೆಟಿಕ್ ಆಗಿ ಇವು ಕ್ವಾಡ್ ಕಂಟ್ರೀಸ್ಗಳು ಅಂತ ಅರ್ಥ ಮಾಡ್ಕೋಬಹುದಾಗಿದೆ. ಕ್ವಾಡ್ ಅಂತಂದರೆ ಕ್ವಾಡ್ರಿಲ್ಯಾಟರಲ್ ಡೈಲಾಗ್ ಅಂತ. ಸೊ ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಈ 4 ದೇಶಗಳನ್ನು ಕ್ವಾಡ್ ಕಂಟ್ರೀಸ್ ಅಂತ ಕೂಡ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಭಾರತದ ನೌಕಾಪಡೆ ಮತ್ತು ಈ ಜಪಾನಿನ ನೌಕಾಪಡೆಯ ನಡುವೆ ನಡೆಯುವಂತಹ ಈ ಜಿಮೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮ ಆಗಿರ್ಬೋದು, ಮತ್ತು ಈ ಎರಡೂ ದೇಶಗಳ, ಜಪಾನ್ ಮತ್ತು ಭಾರತ ಎರಡೂ ದೇಶಗಳ ನಡುವೆ ನಡೆಯುವಂತಹ ಈ ವಾಯುಸೇನೆಯ ಯುದ್ಧ ವ್ಯಾಯಾಮ ಶಿನ್ಯು ಮೈತ್ರಿ ಅಂತ. ಸೊ ಈ ರೀತಿಯಾದಂತಹ ಮಲ್ಬಾರ್, ಜಿಮೆಕ್ಸ್, ಶಿನ್ಯು ಮತ್ತು ಧರ್ಮ ಗಾರ್ಡಿಯನ್ ಅನ್ನುವ ಪ್ರಮುಖವಾದಂತಹ ಯುದ್ಧ ವ್ಯಾಯಾಮಗಳನ್ನು ಭಾರತ ಜಪಾನ್ ದೇಶದೊಂದಿಗೆ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡುತ್ತದೆ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಲೋರಾ ಅನ್ನುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇರುವಂತಹ ಈ ಒಂದು ಲೋರಾ ಅನ್ನುವ ಕ್ಷಿಪಣಿಯನ್ನು ಯಾವ ದೇಶದ ಸಹಾಯದೊಂದಿಗೆ ಡೆವಲಪ್ ಮಾಡಲಾಗ್ತಾ ಇದೆ, ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಫ್ರಾನ್ಸ್ ದೇಶ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ಇಸ್ರೇಲ್ ಅಥವಾ ಆಪ್ಷನ್ 4 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಇದೆ. ಸರಿಯಾದ ಉತ್ತರ ಈ ಲೋರಾ ಅನ್ನುವ ಬ್ಯಾಲಿಸ್ಟಿಕ್ ಮಿಸೈಲನ್ನು ಭಾರತ ಇಸ್ರೇಲ್ ದೇಶದ ಸಹಾಯದೊಂದಿಗೆ ಭಾರತದಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಭಾರತದ ನವರತ್ನ ಕಂಪ್ನಿಯಾದಂತಹ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್, ಈ ಒಂದು 2 ಕಂಪನಿಗಳ ನಡುವೆ ಒಂದು ಈ ಸಹಭಾಗಿತ್ವದಿಂದ ಈ ಲೋರಾ ಅನ್ನುವ ಲಾಂಗ್ ರೇಂಜ್ ಆರ್ಟಿಲರಿ ವೆಪನ್ ಸಿಸ್ಟಮನ್ನು ಅಥವಾ ಲೋರಾ ಅನ್ನುವ ಕ್ಷಿಪಣಿಯನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಭಾರತದ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಈ 3 ಸೇವಾಗಳಿಗೆ, ಸಶಸ್ತ್ರ ಪಡೆಗಳಿಗೆ ಸಹಾಯ ಮಾಡುವಂತೆ, ಒಂದು ಅನುಕೂಲ ಆಗುವಂತೆ ಡೆವಲಪ್ ಮಾಡಲಾಗ್ತಾ ಇರುವಂತಹ ಈ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ನ ಹೆಸರು ಲೋರಾ ಅಂತ ಆಗಿದೆ. ಸೊ ಲೋರಾದ ಫುಲ್ ಫಾರ್ಮ್ ಏನು ಅಂತಂದರೆ ಲಾಂಗ್ ರೇಂಜ್ ಆರ್ಟಿಲರಿ ವೆಪನ್ ಸಿಸ್ಟಮ್ ಅಂತ. ಸೊ ಇಸ್ರೇಲ್ ದೇಶದ ಸಹಾಯದೊಂದಿಗೆ ಈ ಲೋರಾ ಅನ್ನುವ ಬ್ಯಾಲಿಸ್ಟಿಕ್ ಮಿಸೈಲನ್ನು ಭಾರತ ಡೆವಲಪ್ ಮಾಡ್ತಾ ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನುವ ಕಂಪನಿಯಿಂದ. ಸೊ ಮುಖ್ಯವಾಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ 2 ಕಂಪನಿಗಳ ನಡುವೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆ ಪತ್ರವನ್ನು ಸಹಿ ಮಾಡಲಾಗಿದ್ದು, ಮುಖ್ಯವಾಗಿ ಈ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತದ BEL ಮತ್ತು ಈ ಒಂದು IAI ಅನ್ನುವ ಕಂಪನಿಯೊಂದಿಗೆ ಈ ಒಂದು ಸಹಭಾಗಿತ್ವದಿಂದ ಈ ಕ್ಷಿಪಣಿಯನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಇನ್ನು ಈ ಕ್ಷಿಪಣಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನೋಡೋದಾದರೆ, 2023ರಲ್ಲಿ ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸಹಿ ಮಾಡಲಾಗಿದ್ದು, ಭಾರತ ಮತ್ತು ಇಸ್ರೇಲ್ ದೇಶಗಳ ನಡುವಿನ ಈ ತಂತ್ರಜ್ಞಾನದ ಕಾರ್ಯತಂತ್ರದ ರಕ್ಷಣಾ ವ್ಯವಸ್ಥೆ ಅಥವಾ
ಈ ಟೆಕ್ನಾಲಜಿಕಲ್ ಸ್ಟ್ರಾಟಜಿಕಲ್ ಡಿಫೆನ್ಸ್ ಸಿಸ್ಟಮ್ ಅನ್ನುವ ಕ್ಷೇತ್ರದಲ್ಲಿ ಈ ಭಾರತ ಮತ್ತು ಇಸ್ರೇಲ್ ದೇಶಗಳು ಯಾವ ರೀತಿಯಾಗಿ ಪಾಲುದಾರಿಕೆಯನ್ನು ಹೆಚ್ಚು ಮಾಡ್ತಾ ಇವೆ, ತಮ್ಮ ರಿಲೇಷನ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇವೆ ಅನ್ನೋದಕ್ಕೆ ಈ ಲೋರಾ ಅನ್ನುವ ಬ್ಯಾಲಿಸ್ಟಿಕ್ ಮಿಸೈಲನ್ನು ಜಂಟಿಯಾಗಿ ಡೆವಲಪ್ ಮಾಡ್ತಾ ಇರೋದು ಒಂದು ಪ್ರೂಫ್ ಆಗುತ್ತೆ ಅಥವಾ ಸಾಕ್ಷಿಯಾಗುತ್ತದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಈ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಡೆವಲಪ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾದಂತಹ ಈ ಮೇಕ್ ಇನ್ ಇಂಡಿಯಾ ಅನ್ನುವ ಉಪಕ್ರಮಕ್ಕೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ ಎರಡೂ ದೇಶಗಳ ಸಹಭಾಗಿತ್ವದಲ್ಲಿ ಡೆವಲಪ್ ಮಾಡಲಾಗ್ತಾ ಇರುವಂತಹ ಈ ಕ್ಷಿಪಣಿ ಲೋರಾ ಅನ್ನುವ ಕ್ಷಿಪಣಿ ಸಾಕಷ್ಟು ಸಹಾಯ ಮಾಡಲಿದೆ. ಮುಖ್ಯವಾಗಿ ಈ ಲೋರಾ ಅನ್ನುವ ಕ್ಷಿಪಣಿಯ ಕೆಪಾಸಿಟಿಯನ್ನು ನೋಡೋದಾದರೆ ಯಾವುದೇ ರೀತಿಯಾದಂತಹ ಗುರಿಗಳನ್ನು ನಿಖರವಾಗಿ ತಲುಪುವಂತಹ ನಿಟ್ಟಿನಲ್ಲಿ ಸುಮಾರು 10 ಮೀಟರ್ ಸರ್ಕ್ಯುಲರ್ ಎರರ್ ಪ್ರೊಬ್ಯಾಬಲ್ ಅಂತಂದರೆ ಈ 10 ಮೀಟರ್ ಸರ್ಕಲ್ನಲ್ಲಿ ಹೆಚ್ಚು ಕಡಿಮೆಯಾಗಿ ಬೀಳುವಂತಹ ಈ ಒಂದು ಗುರಿಯನ್ನು ತಲುಪುವಂತಹ ಕ್ಷಿಪಣಿ ಈ ಲೋರಾ ಅನ್ನುವ ಕ್ಷಿಪಣಿ ಆಗಿದೆ. ಸೊ ಯಾವುದೇ ರೀತಿಯಾದಂತಹ ಆಕ್ರಮಣದ ಅಗ್ರೆಸಿವ್ ಸಿಚುವೇಶನ್ಗಳಲ್ಲಿ ಈ ಒಂದು ಲೋರಾ ಅನ್ನುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಕಷ್ಟು ನಿಖರವಾಗಿ ಗುರಿಯನ್ನು ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಭಾರತ ಮತ್ತು ಇಸ್ರೇಲ್ ದೇಶಗಳ ಸಹಭಾಗಿತ್ವದಲ್ಲಿ ಈ ಒಂದು ಕ್ಷಿಪಣಿಯನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಎಸ್ಸೆಗಳಲ್ಲೂ ಕೂಡ ನೋಟ್ ಮಾಡ್ತಾ ಇರಿ. ಭಾರತದಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಭಾರತದಲ್ಲೇ ಡೆವಲಪ್ ಮಾಡಬೇಕು, ದೇಶೀಯವಾಗಿ ಡೆವಲಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಂತಹ ಭಾರತ ಸರ್ಕಾರ ಈ ಮೇಕ್ ಇನ್ ಇಂಡಿಯಾ ಅನ್ನುವ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಯಾವ ರೀತಿಯಾಗಿ ಲೋರಾ ಅನ್ನುವ ಬ್ಯಾಲಿಸ್ಟಿಕ್ ಮಿಸೈಲ್ ಕ್ಷಿಪಣಿಯನ್ನು ಡೆವಲಪ್ ಮಾಡ್ತಾ ಇದೆ ಭಾರತ ಮತ್ತು ಇಸ್ರೇಲ್ನ ಸಹಭಾಗಿತ್ವದೊಂದಿಗೆ ಅಂತ ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಕೂಡ ಕೋಟ್ ಮಾಡ್ತಾ ಇರಿ. ಯಾಕಂದರೆ ಇವು ಕರೆಂಟ್ ಅಫೇರ್ಸ್ನಲ್ಲಿ ಇರೋದ್ರಿಂದ ನಿಮಗೆ ಈಸಿಯಾಗಿ ನೆನಪಿಗೆ ಬರುತ್ತೆ ಎಸ್ಸೆ ಬರೆಯುವಂತಹ ಸಂದರ್ಭದಲ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಪ್ರತಿಷ್ಠಿತವಾದಂತಹ ಪುರಸ್ಕಾರ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡುತ್ತದೆ? ಯಾವ ಸಂಸ್ಥೆಯಿಂದ ಈ ಪುರಸ್ಕಾರವನ್ನು ನೀಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ, ಆಪ್ಷನ್ 2 ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ ಕೆಳಗಿನ ಯಾವ ಸಂಸ್ಥೆಯ ಅಡಿಯಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ, ಆಪ್ಷನ್ 2 ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ, ಆಪ್ಷನ್ 3 ಕೇಂದ್ರೀಯ ಸಂಗೀತ ನಾಟಕ ಅಕಾಡೆಮಿಯಿಂದ, ಅಥವಾ ಆಪ್ಷನ್ 4 ಕೇಂದ್ರೀಯ ಕಲಾ ಪರಿಷತ್ನಿಂದ ಅಂತ ಇದೆ. ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಆಪ್ಷನ್ 3 ಕೇಂದ್ರೀಯ ಸಂಗೀತ ನಾಟಕ ಅಕಾಡೆಮಿ ಅನ್ನುವ ಸಂಸ್ಥೆಯಿಂದ ಈ ಒಂದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಪ್ರತಿ ವರ್ಷ ನೀಡಲಾಗುತ್ತದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಪ್ರತಿ ವರ್ಷ 40 ವರ್ಷ ವಯಸ್ಸಿನವರೆಗಿನ ಈ ಕಲಾವಿದರನ್ನು ಗುರುತಿಸಿ 2006ರಿಂದ ಮೊದಲ ಬಾರಿಗೆ ಈ ಒಂದು ವಾರ್ಷಿಕವಾಗಿ ಈ ಯುವ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವರಿಂದ ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಮುಖ್ಯವಾಗಿ ಈ ಸಂಗೀತ, ನೃತ್ಯ, ನಾಟಕ ಕ್ಷೇತ್ರಗಳಲ್ಲಿ ಹೈಲೈಟ್ ಆಗುವಂತಹ ಪ್ರತಿಭೆಗಳನ್ನು ಗುರುತಿಸಿ ಕಲಾವಿದರನ್ನು ಗುರುತಿಸಿ ವಾರ್ಷಿಕವಾಗಿ ಸಂಗೀತ ನಾಟಕ ಅಕಾಡೆಮಿ ಸಂಸ್ಥೆಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಾ ಇದೆ. 2006ರಿಂದ ಮೊದಲ ಬಾರಿಗೆ ಈ ಒಂದು ಯುವ ಪುರಸ್ಕಾರವನ್ನು ನೀಡಲಾಗ್ತಾ ಇದ್ದು ವಿಜೇತರಿಗೆ 25,000 ರೂಪಾಯಿಗಳ ನಗದು ಬಹುಮಾನ, ಶಾಲ್ ಮತ್ತು ಈ ಮೆಮೆಂಟೋಗಳು ಅಥವಾ ಫಲಕವನ್ನು ನೀಡಿ ಈ ಒಂದು ಯುವ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುತ್ತದೆ. ಸೊ ಈ ಪುರಸ್ಕಾರವನ್ನು ನೀಡುವಂತಹ ನೋಡಲ್ ಸಂಸ್ಥೆ ಯಾವುದು ಅಂತಂದರೆ ಸಚಿವಾಲಯ, ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿಯಿಂದ ಈ ಒಂದು ಸಾಧಕರನ್ನು ಗುರುತಿಸಿ ಪುರಸ್ಕಾರವನ್ನು ನೀಡಲಾಗುತ್ತದೆ. ಇನ್ನು ಈ ಪ್ರಶಸ್ತಿಯನ್ನು ನೀಡುವಂತಹ ಸಂಗೀತ ನಾಟಕ ಅಕಾಡೆಮಿಯ ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ ಸಂಗೀತ, ನೃತ್ಯ, ನಾಟಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಸಂಗೀತ ನಾಟಕ ಅಕಾಡೆಮಿ ಆಗಿದೆ. ಇತ್ತೀಚೆಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಯಾರು ಅಂತ ನಮಗೆಲ್ಲ ಗೊತ್ತಿರುವ ಹಾಗೆ ಶಹನಾಯಿ ಮಾಂತ್ರಿಕ ಅಥವಾ ಶಹನಾಯಿ ವಾದಕ ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಭಾರತ ರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಹೆಸರಿನಲ್ಲಿ ಈ ಒಂದು ಯುವ ಪುರಸ್ಕಾರವನ್ನು ಪ್ರತಿ ವರ್ಷ ನೀಡಲಾಗುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಈ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ RTGS
ಅನ್ನುವ ಈ ಒಂದು ಶಾರ್ಟ್ ಫಾರ್ಮ್ನ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದೆ. ಮುಖ್ಯವಾಗಿ ಇಂಡಿಯನ್ ಎಕನಾಮಿ ಮತ್ತು ಈ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನು ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ RTGS ಇದರ ಎಕ್ಸ್ಪಾನ್ಷನ್ ಫಾರ್ಮ್ ಅಥವಾ ಫುಲ್ ಫಾರ್ಮ್ ಏನು ಅಂತ ತಿಳಿದುಕೊಳ್ಳೋಣ. ಮೊದಲೇದು ಆಪ್ಷನ್ನಲ್ಲಿ ಈ ರೆಮಿಟನ್ಸ್ ಟ್ರಾನ್ಸಾಕ್ಷನ್ ಆಫ್ ಜನರಲ್ ಸರ್ವೀಸಸ್ ಅಂತ RTGSನ ಫುಲ್ ಫಾರ್ಮ್ ಆಗಿದೆ ಅಂತ ಇದೆ. ಆಪ್ಷನ್ 2 ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಇದೆ. ಆಪ್ಷನ್ 3 ರೀಕಲೆಕ್ಟೇಬಲ್ ಅಮೌಂಟ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಇದ್ದು, ಆಪ್ಷನ್ 4 ರೆಗ್ಯುಲೇಟರಿ ಕ್ಯಾಶ್ ಟ್ರಾನ್ಸ್ಫರ್ ಆಫ್ ಜನರಲ್ ಸೆಟಲ್ಮೆಂಟ್ ಅಂತ ಇದೆ. ಸೊ RTGSನ ಫುಲ್ ಫಾರ್ಮ್ ಏನು ಅಂತಂದರೆ ಆಪ್ಷನ್ 2 ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅನ್ನೋದು ಈ ಹಣ ವರ್ಗಾವಣೆಗೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್ RTGSನ ಫುಲ್ ಫಾರ್ಮ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ RTGS ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಕಾನ್ಸೆಪ್ಟ್ ನೆಫ್ಟ್ ನ್ಯೂಸ್ನಲ್ಲಿ ಇತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಅಥವಾ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಈ ನೆಫ್ಟ್ ಮತ್ತು RTGS ಅನ್ನುವ ಹಣದ ವಹಿವಾಟಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳಲ್ಲಿ ಬದಲಾವಣೆಗಳನ್ನು ತರಬೇಕು ಅಂತ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ನೆಫ್ಟ್ ಮತ್ತು RTGS ಅನ್ನುವ ಈ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಸ್ಗಳು ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಈ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ನೆಫ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. ನೆನ್ಪಿಟ್ಕೊಳ್ಳಿ, ನೆಫ್ಟ್ ಇದರ ಫುಲ್ ಫಾರ್ಮ್ ಏನು ಅಂತಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಸೊ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಫಂಡ್ಗಳ ವರ್ಗಾವಣೆಯನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಆನ್ಲೈನ್ನ ಅಡಿಯಲ್ಲಿ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವ ಎಲೆಕ್ಟ್ರಾನಿಕ್ ಸಾಧನವಾಗಿ ಈ ನೆಫ್ಟ್ ಗುರುತಿಸಿಕೊಳ್ಳುತ್ತದೆ. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ಗಳ ವ್ಯವಸ್ಥೆಯ ಅಡಿಯಲ್ಲಿ ನೆಫ್ಟ್ ಅನ್ನುವ ಈ ಒಂದು ವಿಶೇಷವಾದಂತಹ ಮಾಧ್ಯಮವನ್ನು ಬಳಸಿ ಈ ಹಣದ ವರ್ಗಾವಣೆಯನ್ನು ಮಾಡುವಂತಹ ಅನುಕೂಲ ಮಾಡಿಕೊಟ್ಟಿದೆ ಬ್ಯಾಂಕ್ಗಳು. ಸೊ ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಯಾವುದೇ ರೀತಿಯಾದಂತಹ ಶುಲ್ಕವಿಲ್ಲದೆ ನೈಜ ಸಮಯದಲ್ಲಿ ಅಂತಂದರೆ ರಿಯಲ್ ಟೈಮ್ನಲ್ಲಿ ಮನಿ ಟ್ರಾನ್ಸ್ಫರ್ ಮಾಡುವಂತಹ ವ್ಯವಸ್ಥೆ ನೆಫ್ಟ್ ವ್ಯವಸ್ಥೆ ಆಗಿದೆ. ಸೊ ಮುಖ್ಯವಾಗಿ ಈ ಒಂದು ನೆಫ್ಟ್ನ ಪ್ರಮುಖವಾದಂತಹ ಗಮನಿಸಬಹುದಾದಂತಹ ಅಂಶ ಏನು ಅಂತಂದರೆ, ಈ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ಮಾಡಿದರೂ ಕೂಡ ಈ ಅರ್ಧ ಗಂಟೆಯ ಬ್ಯಾಚ್ಗಳಲ್ಲಿ ರಿಸರ್ವ್ ಬ್ಯಾಂಕ್ನಿಂದ ನೀಡಲಾದಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳ ಮುಖಾಂತರ ಈ ಅರ್ಧ ಗಂಟೆಗಳ ಬ್ಯಾಚ್ನಲ್ಲಿ ಈ ಒಂದು ನೆಫ್ಟ್ ಟ್ರಾನ್ಸಾಕ್ಷನನ್ನು ಕೈಗೊಳ್ಳುವಂತೆ ಈ RBIನಿಂದ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಸೆಟ್ ಮಾಡಲಾಗಿದೆ. ಸೊ ಅರ್ಧ ಗಂಟೆಯ ಬ್ಯಾಚ್ಗಳು ಅಂತಂತಂದರೆ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ವರೆಗೂ ಈ ಒಂದು ಟ್ರಾನ್ಸಾಕ್ಷನ್ ಆಗುವುದನ್ನು ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೆಫ್ಟ್ ಅಂತ ಕರೆಯಲಾಗುತ್ತೆ. ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಇನ್ನೊಂದಿಷ್ಟು ವಿಶೇಷತೆಗಳನ್ನು ನೋಡೋದಾದರೆ, ದಿನದ 24 ಗಂಟೆ ಮತ್ತು ವಾರದ ಎಲ್ಲ ದಿನಗಳಲ್ಲೂ ಕೂಡ ಈ ಒಂದು ಟ್ರಾನ್ಸಾಕ್ಷನನ್ನು ಮಾಡಲಾಗಿದ್ದು, ಇದಕ್ಕೆ ಮಿನಿಮಮ್ ₹1 ಹಿಡಿದು ಯಾವುದೇ ರೀತಿಯಾದಂತಹ ಮಿತಿ ಇಲ್ಲದೆ ಬ್ಯಾಂಕ್ಗಳ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಂತಹ ವ್ಯವಸ್ಥೆ ನೆಫ್ಟ್ ಅನ್ನೋ ವ್ಯವಸ್ಥೆ ಆಗಿದೆ. ಸೊ ಈ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಯಾವುದೇ ರೀತಿಯಾದಂತಹ ಫೀಸ್ಗಳನ್ನು ಅಥವಾ ಈ ಟ್ರಾನ್ಸಾಕ್ಷನ್ ಶುಲ್ಕವನ್ನು ಕಟ್ ಮಾಡಲಾಗುವುದಿಲ್ಲ, ಡಿಡಕ್ಟ್ ಮಾಡಲಾಗುವುದಿಲ್ಲ. ಸೊ ಈಗ ನೆಫ್ಟ್ ಅನ್ನುವ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನೊಂದು ಇದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಮಾಡುವಂತಹ ವ್ಯವಸ್ಥೆ RTGS ಅಂತ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ರಿಯಲ್ ಟೈಮ್ನಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾಂಕ್ ಖಾತೆಗಳ ಮೂಲಕ ನೈಜ ಸಮಯದಲ್ಲಿ ವಿಳಂಬವಿಲ್ಲದೆ, ಇಲ್ಲಿ ಗಮನಿಸಬೇಕಾದಂಥ ಅಂಶ ವಿಳಂಬವಿಲ್ಲದೆ ಇಮಿಡಿಯೇಟ್ ಆಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದಾದಂತಹ ವ್ಯವಸ್ಥೆ RTGS ಆಗಿದೆ. ಸೊ ಪ್ರಮುಖವಾಗಿ ಈ RTGS ನೆಫ್ಟ್ಗಿಂತ ಹೆಚ್ಚಿನ ಮೌಲ್ಯವನ್ನು ವಹಿವಾಟು ಮಾಡುವ ಸಂದರ್ಭದಲ್ಲಿ ಬಳಸಲಾಗುವಂತಹ ವ್ಯವಸ್ಥೆಯಾಗಿದ್ದು, ಈ ಮಿನಿಮಮ್ 2 ಲಕ್ಷದವರೆಗಿನ ಕನಿಷ್ಠ ವರ್ಗಾವಣೆಯ ಮೌಲ್ಯವನ್ನು ಇಟ್ಕೊಂಡು ಈ RTGS ಟ್ರಾನ್ಸಾಕ್ಷನನ್ನು ಕೈಗೊಳ್ಳಬಹುದಾಗಿದೆ. ಸೊ ಮುಖ್ಯವಾಗಿ ಅತ್ಯಂತ ವೇಗವಾಗಿ ಕೈಗೊಳ್ಳಬಹುದಾದಂತಹ ಟ್ರಾನ್ಸಾಕ್ಷನ್ ಈ ಒಂದು ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಥವಾ RTGS ಆಗಿದೆ. ಸೊ ಗರಿಷ್ಠ ವರ್ಗಾವಣೆಯ ಮೌಲ್ಯವನ್ನು ಯಾವುದೇ ರೀತಿಯಾಗಿ ನಿರ್ಧಾರ ಮಾಡಲಾಗಿಲ್ಲ. ಆದರೂ ಕೂಡ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಗಳನ್ನು
ಹೇರುವುದರ ಮೂಲಕ ಇಂತಿಷ್ಟು ಲಿಮಿಟ್ನ ಒಂದು ಟ್ರಾನ್ಸಾಕ್ಷನನ್ನು ಕೈಗೊಳ್ಳಬಹುದಾಗಿದೆ. ಯಾವುದೇ ಒಂದು ದಿನದ 24 ತಾಸು ಮತ್ತು ಯಾವುದೇ ವಾರದಲ್ಲಿ ಈ ಒಂದು ಟ್ರಾನ್ಸಾಕ್ಷನನ್ನು ಕೈಗೊಳ್ಳಬಹುದಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಸೊ ಈ ಎರಡು ಟ್ರಾನ್ಸಾಕ್ಷನ್ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೋಬಹುದಾಗಿದ್ದು ಅಥವಾ ಅಬ್ಸರ್ವ್ ಮಾಡಬೇಕಾಗಿದ್ದ ಅಂಶ ಏನು ಅಂತಂದರೆ, ನೆಫ್ಟ್ ಅನ್ನುವ ಈ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ₹1 ಯಾವುದೇ ರೀತಿಯಾದಂಥ ಅಮೌಂಟನ್ನು ಟ್ರಾನ್ಸಾಕ್ಟ್ ಮಾಡ್ಬೋದು. ಇದು 1ನೇ ಪಾಯಿಂಟ್. ಈ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಥವಾ RTGSನಲ್ಲಿ ಮಿನಿಮಮ್ ₹2,00,000 ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಡಿಫ್ರೆನ್ಸ್ ಆಗಿದ್ದು, ಇನ್ನೊಂದು ಡಿಫ್ರೆನ್ಸ್ ಏನು ಅಂತಂದರೆ, ಈ ನೆಫ್ಟ್ನಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದರೆ ಈ ಅರ್ಧ ಗಂಟೆಯ ಬ್ಯಾಚ್ಗಳಲ್ಲಿ ಈ ಟ್ರಾನ್ಸಾಕ್ಷನ್ಗಳನ್ನು ಕಂಪ್ಲೀಟ್ ಮಾಡಿಸಬೇಕು ಅಂತ ಬ್ಯಾಂಕ್ಗಳಿಗೆ RBIನಿಂದ ಗೈಡ್ಲೈನ್ಸನ್ನು ಅಥವಾ ಮಾರ್ಗಸೂಚಿಯನ್ನು ನೀಡಲಾಗಿದೆ. ಆದರೆ RTGSನಲ್ಲಿ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಾದಂತಹ ಡಿಲೇಗಳನ್ನು ಅನುಭವಿಸದೆ ಈ ಗ್ರಾಹಕರು ಒಂದು ಬ್ಯಾಂಕ್ ಖಾತೆಯಿಂದ ಮತ್ತೊಂದು ಬ್ಯಾಂಕ್ ಖಾತೆಗೆ ಮನಿ ಟ್ರಾನ್ಸ್ಫರ್ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ಈ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ಗಳ ಮೂಲಕ ಈ ನೆಫ್ಟ್ ಅಥವಾ RTGS ಅನ್ನು ಗ್ರಾಹಕರು ಆಪರೇಟ್ ಮಾಡಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ನೆಫ್ಟ್ ಆ್ಯಂಡ್ RTGS. ನಾವು ರೆಗ್ಯುಲರ್ ಆಗಿ UPIಯನ್ನು ಯೂಸ್ ಮಾಡ್ತೇವೆ. ಸೊ UPI ಯಾವುದೇ ರೀತಿಯಾದಂಥ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಗಿ ಕನ್ಸಿಡರ್ ಮಾಡಲಾಗುವುದಿಲ್ಲ. ಅಂದರೆ ಯಾವುದೇ ಒಂದು ಅಧಿಕೃತವಾದಂತಹ ವಾಣಿಜ್ಯ ಬ್ಯಾಂಕ್ನಿಂದ ಅವುಗಳನ್ನು ಆಪರೇಟ್ ಮಾಡಲಾಗುವುದಿಲ್ಲ. ಅದಕ್ಕೆ ಸಪ್ರೇಟ್ ಆದಂತಹ ವಾಲೆಟ್ಸ್ಗಳಿರುತ್ತೆ. ವಾಲೆಟ್ಸ್ ಅಂತಂದರೆ ಈ GPay ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, Paytm ಆಗಿರ್ಬೋದು, ಈ ರೀತಿಯಾದಂತಹ ವಾಲೆಟ್ಸ್ಗಳನ್ನು ಬಳಸಿ ಈ ಒಂದು ಟ್ರಾನ್ಸಾಕ್ಷನನ್ನು ಕೈಗೊಳ್ಳಲಾಗುತ್ತೆ. ಸೊ UPI ಇಸ್ ಡಿಫ್ರೆಂಟ್, ಈ RTGS ಮತ್ತು ನೆಫ್ಟ್ ಈಸ್ ಡಿಫ್ರೆಂಟ್. ನೆಫ್ಟ್ ಮತ್ತು RTGSಗಳನ್ನು ಬ್ಯಾಂಕ್ಗಳ ವತಿಯಿಂದ ಆಪರೇಟ್ ಮಾಡಲಾಗುತ್ತದೆ. ಸೊ ದ್ಯಾಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಪ್ಯಾಂಗೋಲಿನ್ ಪ್ರಾಣಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ಈ ಪ್ಯಾಂಗೋಲಿನ್ ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ತನಿ ಪ್ರಾಣಿಯಾಗಿದೆ ಅಂತ ಇದೆ. ಆಪ್ಷನ್ 2, ಇದು ಪರಿಸರದಲ್ಲಿ ಕೀಟನಾಶಕದ ಪಾತ್ರವನ್ನು ವಹಿಸುತ್ತದೆ ಅಂತ ಇದ್ದು. ಆಪ್ಷನ್ 3, ಈ ಪ್ಯಾಂಗೋಲಿನ್ IUCN ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದವಾಗಿ ಗುರುತಿಸಿಕೊಳ್ಳಲಾಗುತ್ತಾ ಇದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1, ಈ ಪ್ಯಾಂಗೋಲಿನ್ ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ತನಿಯಾಗಿದೆ ಅನ್ನೋದು ತಪ್ಪಾಗಿದೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಯಾಕಂತಂದರೆ ಈ ಭಾರತ ಮತ್ತು ಇತರ ನೆರೆಹೊರೆಯ ರಾಷ್ಟ್ರಗಳಲ್ಲೂ ಕೂಡ ಕಂಡುಬರುವಂತಹ ಒಂದು ಪ್ರಾಣಿ ಪ್ಯಾಂಗೋಲಿನ್ ಅನ್ನುವ ಪ್ರಾಣಿಯಾಗಿದೆ. ಎರಡನೇ ಸ್ಟೇಟ್ಮೆಂಟ್, ಇದು ಕೀಟನಾಶಕವಾಗಿ ಈ ಕೆಲಸವನ್ನು ಆ ಒಂದು ಪಾತ್ರವನ್ನು ವಹಿಸುತ್ತದೆ ಪರಿಸರದಲ್ಲಿ ಅಂತ ಇದೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಇದನ್ನು ಆ್ಯಂಟ್ ಈಟರ್ ಅಂತ ಇನ್ನೊಂದು ಹೆಸರಿನಿಂದ ಕರೆಯಲಾಗ್ತಾ ಇದ್ದು, ಈ ಕೀಟಗಳನ್ನು ತಿಂದು ಬದುಕುವಂತಹ ಪ್ರಾಣಿಯಾಗಿ ಪ್ಯಾಂಗೋಲಿನ್ ಗುರುತಿಸಿಕೊಳ್ಳುತ್ತದೆ. ಮತ್ತು ಮೂರನೇ ಆಪ್ಷನ್ ಏನು ಅಂತಂದರೆ, ಈ ಕೆಂಪು ಪಟ್ಟಿಯಲ್ಲಿ IUCN ರೆಡ್ ಲಿಸ್ಟ್ನಲ್ಲಿ ಅಳಿವಿನಂಚಿನಲ್ಲಿರುವಂತಹ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿ ಈ ಪ್ಯಾಂಗೋಲಿನನ್ನು ಗುರುತಿಸಲಾಗಿದೆ. ಸೊ 2 ಮತ್ತು 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ತಪ್ಪಾದಂತಹ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ, ಇದು ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಪ್ರಾಣಿ ಅಥವಾ ಸಸ್ತನಿಯಾಗಿದೆ ಅನ್ನೋದು ತಪ್ಪಾಗಿದೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಭಾರತೀಯ ಪ್ಯಾಂಗೋಲಿನ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ರಮ ವನ್ಯಜೀವಿ ವ್ಯಾಪಾರವನ್ನು ತಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಟ್ರಾಫಿಕ್ ಅನ್ನುವ NGOದಿಂದ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಕಳೆದ 4 ವರ್ಷಗಳಲ್ಲಿ ಅಂತಂದರೆ 2018ರಿಂದ 22 ಈ ಒಂದು ವರ್ಷದಲ್ಲಿ ಭಾರತದಲ್ಲಿ ಸುಮಾರು 1203 ಅಂದರೆ 1203 ಪ್ಯಾಂಗೋಲಿನ್ಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗಿದೆ ಅಂತ ಇದರಿಂದ ಈ ಒಂದು NGOದಿಂದ ರೆಕಾರ್ಡ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಇಂಡಿಯನ್ ಪ್ಯಾಂಗೋಲಿನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಭಾರತೀಯ ಪ್ಯಾಂಗೋಲಿನ್ ಅನ್ನುವ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದದ ಕುರಿತಾದಂತಹ ಈ ಒಂದು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಈ ಇಂಡಿಯನ್ ಪ್ಯಾಂಗೋಲಿನನ್ನು ಕನ್ನಡದಲ್ಲಿ ಚಿಪ್ಪು ಹಂದಿ ಅಂತ ಕೂಡ ಕರೆಯಲಾಗುತ್ತೆ ಅಥವಾ ಇಂಡಿಯನ್ ಪ್ಯಾಂಗೋಲಿನ್ ಅಂತ ಇದನ್ನ ಗುರುತಿಸಲಾಗುತ್ತದೆ. ಸೊ ದಪ್ಪ ಬಾಲದ ಪ್ಯಾಂಗೋಲಿನ್ ಅಥವಾ ಸ್ಕೇಲಿ ಆ್ಯಂಟ್ ಈಟರ್ ಅಂತ ಕೂಡ ಈ ಭಾರತೀಯ ಸಬ್ ಕಾಂಟಿನೆಂಟ್ನಲ್ಲಿ ಉಪಖಂಡದಲ್ಲಿ ಈ ಒಂದು ಸಸ್ತನಿಯನ್ನು ಅಥವಾ ಪ್ರಾಣಿಯನ್ನು ಗುರುತಿಸಲಾಗುತ್ತೆ. ಈ ಹೆಸರಲ್ಲೇ ಸೂಚಿಸುವ ಹಾಗೆ ಸ್ಕೇಲಿ ಆ್ಯಂಟ್ ಈಟರ್ ಅಂತಂದರೆ ಈ ಒಂದು ಇಮೇಜ್ನಲ್ಲಿ ನೋಡೋ ಪ್ರಕಾರ ಈ ಪ್ರಾಣಿಯ ಮೇಲ್ಮೈ ಮೇಲೆ ಯಾವ ರೀತಿಯಾದಂತಹ ಚಿಪ್ಪುಗಳಿವೆ, ಇವುಗಳನ್ನು ಸ್ಕೇಲ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಸೊ ಹೀಗಾಗಿ ಈ ಪ್ರಾಣಿ ಈ ಇರುವೆಗಳನ್ನು ತಿಂದು ಬದುಕುವಂತಹ ಪ್ರಾಣಿಯಾಗಿದ್ದು ಆ್ಯಂಟ್ ಈಟರ್ ಅಂತ ಕೂಡ ಕರೆಯಲಾಗುತ್ತೆ ಇದನ್ನು. ಸೊ ಹೀಗಾಗಿ ಸ್ಕೇಲಿ ಆ್ಯಂಟ್ ಈಟರ್ ಅಂತ ಈ ಭಾರತೀಯ ಪ್ಯಾಂಗೋಲಿನನ್ನು ಕರೆಯಲಾಗುತ್ತದೆ.
ಸುಮಾರು 8 ಜಾತಿಯ ಪ್ಯಾಂಗೋಲಿನ್ಗಳಲ್ಲಿ ಪ್ರಮುಖವಾಗಿ ಗುರುತಿಸಿಕೊಳ್ಳುವಂತಹ ಈ ಇಂಡಿಯನ್ ಪ್ಯಾಂಗೋಲಿನ್ ಪ್ರಮುಖವಾಗಿ ಅಳಿವಿನಂಚಿನಲ್ಲಿರುವಂತಹ ಸಸ್ತನಿ ಪ್ರಭೇದವಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ಯಾಂಗೋಲಿನ್ನ ವ್ಯಾಪಾರವನ್ನು ಮಾಡುವುದು ನಿಷೇಧವಾಗಿದ್ದರೂ ಕೂಡ ಅತಿ ಹೆಚ್ಚಾಗಿ ಕಳ್ಳ ಸಾಗಾಣಿಕೆಯನ್ನು ಹೊಂದುವಂತಹ ಸಸ್ತನಿಯಾಗಿ ಈ ಭಾರತೀಯ ಪ್ಯಾಂಗೋಲಿನ್ ಗುರುತಿಸಿಕೊಳ್ಳುತ್ತದೆ. ಇದರ ವೈಜ್ಞಾನಿಕ ಹೆಸರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನಿಲ್ಲ, ವೈಜ್ಞಾನಿಕ ಹೆಸರು ಏನು ಅಂತಂದರೆ ಮಾನಿಸ್ ಕ್ರಾಸಿಕೌಡಾಟಾ ಅಂತ ಇದರ ಒಂದು ವೈಜ್ಞಾನಿಕ ಅಥವಾ ಸೈಂಟಿಫಿಕ್ ನೇಮ್ ಆಗಿದೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ಬಾಂಗ್ಲಾದೇಶ, ದಕ್ಷಿಣ ನೇಪಾಳ, ಶ್ರೀಲಂಕಾ ಮತ್ತು ಪಾಕಿಸ್ತಾನ ದೇಶಗಳಲ್ಲೂ ಕೂಡ ಈ ಭಾರತೀಯ ಪ್ಯಾಂಗೋಲಿನನ್ನು ನಾವು ಕಾಣಬಹುದಾಗಿದೆ. ಸೊ ಇದರ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಗುರುತಿಸುವುದಾದರೆ, ಆಗಲೇ ತಿಳಿಸಿದ ಹಾಗೆ ತನ್ನ ದೇಹದ ಮೇಲೆ ದೊಡ್ಡದಾದಂತಹ ಈ ಪ್ಯಾಚಸ್ಗಳನ್ನು ಅಥವಾ ಚಿಪ್ಪುಗಳನ್ನು ಹೊಂದಿದಂತಹ ಈ ಚಿಪ್ಪು ಹಂದಿ ಅಥವಾ ಪ್ಯಾಂಗೋಲಿನ್ ಈ ಚಿಪ್ಪುಗಳನ್ನು ತನಗೆ ರಕ್ಷಾ ಕವಚವನ್ನು ಒದಗಿಸುವಂತಹ ಒಂದು ಕವಚವಾಗಿ ಈ ಒಂದು ಚಿಪ್ಪನ್ನು ಬಳಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಇದನ್ನು ಬೇಟೆಯಾಡಲು ಬಂದಂತಹ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಚೆಂಡಿನಂತೆ ಸುರುಳಿಯನ್ನು ಸುತ್ತಿಕೊಂಡು ಈ ಒಂದು ಚಿಪ್ಪುಗಳಿಂದ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಇರುವೆಗಳು ಮತ್ತು ಗೆದ್ದಲುಗಳನ್ನು ತಿನ್ನುವಂತಹ ಈ ಭಾರತೀಯ ಪ್ಯಾಂಗೋಲಿನ್ ಕೀಟನಾಶಕವಾಗಿ ಕೂಡ ಪರಿಸರದಲ್ಲಿ ಗುರುತಿಸಿಕೊಳ್ಳುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವನ್ಯಜೀವಿಗಳ ಒಂದು ವ್ಯಾಪಾರವನ್ನು ನಿಯಂತ್ರಣ ಮಾಡುವಂತಹ ಸಮಾವೇಶವಾದಂತಹ ಸೈಟ್ಸ್ನ ಅನುಬಂಧ 1ರಲ್ಲಿ ಅಪೆಂಡಿಕ್ಸ್ 1ರಲ್ಲಿ ಈ ಭಾರತೀಯ ಪ್ಯಾಂಗೋಲಿನನ್ನು ಸೇರಿಸಿ ರಕ್ಷಣೆಯನ್ನು ಒದಗಿಸಲಾಗಿದೆ. ಸೊ ಆದರೂ ಕೂಡ ಈ 4 ವರ್ಷಗಳಲ್ಲಿ ಸುಮಾರು 1203 ಪ್ಯಾಂಗೋಲಿನ್ಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗಿದೆ ಅಂತ ಈ ಟ್ರಾಫಿಕ್ನಿಂದ ಈ ಒಂದು ವರದಿಯನ್ನು ನೀಡಲಾಗಿತ್ತು ಅಂತ ನಾವು ಕಾಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸೊ ಈ ಟ್ರಾಫಿಕ್ ಅನ್ನುವುದು ಕೂಡ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ರಮ ವನ್ಯಜೀವಿ ವ್ಯಾಪಾರವನ್ನು ತಡೆಯುವಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಆಗಿದ್ದು, ಈ ಟ್ರಾಫಿಕ್ನ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. TRAFFIC ಅಂತ ಇದರ ಫುಲ್ ಫಾರ್ಮನ್ನು ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಭಾರತ ಮತ್ತು ಜಪಾನ್ನ ನಡುವೆ ನಡೆಯುವಂತಹ ಈ ಧರ್ಮ ಗಾರ್ಡಿಯನ್ 2023 ಆವೃತ್ತಿಯ ಯುದ್ಧ ವ್ಯಾಯಾಮದ ಕುರಿತಾಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರ ಈ ಭಾರತ ಮತ್ತು ಇಸ್ರೇಲ್ ಈ ಎರಡೂ ದೇಶಗಳ ಸಹಭಾಗಿತ್ವದಲ್ಲಿ ಡೆವಲಪ್ ಮಾಡಲಾಗ್ತಾ ಇರುವಂತಹ ಲೋರಾ ಅನ್ನುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಕುರಿತಾಗಿ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇತ್ತೀಚೆಗೆ ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡಲಾಯಿತು. ಯಾವ ರೀತಿಯಾಗಿ ಈ ಒಂದು ಯುವ ಪುರಸ್ಕಾರವನ್ನು ನೀಡಲಾಗುತ್ತೆ ಮತ್ತು ಯಾವ ಸಂಸ್ಥೆಯಿಂದ ಈ ಒಂದು ಪುರಸ್ಕಾರವನ್ನು ನೀಡಲಾಗುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತು ಸಂಗೀತ ನಾಟಕ ಅಕಾಡೆಮಿಯ ಕುರಿತಾದಂತಹ ಪ್ರಮುಖವಾದಂತಹ ಕೆಲಸಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ನೆಫ್ಟ್ ಮತ್ತು RTGS ಈ ಒಂದು ಟ್ರಾನ್ಸಾಕ್ಷನ್ಗಳ ಕುರಿತಾಗಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಎರಡೂ ಟ್ರಾನ್ಸಾಕ್ಷನ್ಗಳ ನಡುವಿನ ಡಿಫ್ರೆನ್ಸನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ನಂತರ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಈ ಒಂದು ಆರ್ಟಿಕಲ್ನಲ್ಲಿ ಪ್ಯಾಂಗೋಲಿನ್ ಅನ್ನುವ ಚಿಪ್ಪು ಹಂದಿಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.